ಯರಗೇರ ತಾಲೂಕಾ ರಚನಾ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಹಮ್ಮದ್ ನಿಜಾಮುದ್ದೀನ್ ಅವರು ಮಾತನಾಡಿ, 19 ಗ್ರಾಮ ಪಂಚಾಯತ್ ಕೇಂದ್ರಗಳ ಒಟ್ಟು 64 ಗ್ರಾಮಗಳು ಈ ಸದರಿ ತಾಲೂಕಿನ ವ್ಯಾಪ್ತಿಗೆ ಒಳಪಡಲಿದ್ದು, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಯರಗೇರಿ ಗ್ರಾಮದಲ್ಲೇ ಇದ್ದು, ಈ ವಿಶ್ವವಿದ್ಯಾನಿಲಯ 250 ಎಕರೆ ಜಮೀನು ಯರಗೇರಿ ಸೀಮಾಂತರದ ಜಮೀನಿನಲ್ಲಿದೆ. 326 ಎಕರೆ ಜಮೀನು ಈಗಾಗಲೇ ಲಭ್ಯವಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ಕಟ್ಟಡಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಮಾತನಾಡಿ, ಮುಂಬರುವ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಯರಗೇರ ತಾಲೂಕು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಯರಗೇರ ತಾಲೂಕುವಾಗಲು ನನ್ನ ಸಂಪೂರ್ಣ ಬೆಂಬಲವಿದ್ದು, ಅವಶ್ಯ ಬಿದ್ದರೆ ಯರಗೇರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಕೂಡ ಮಾಡಲಾಗುವುದೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ನಡವಳಿಕ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಟೈಪ್ ಬೆಂಗಳೂರಿಗೆ ಇಷ್ಟು ಜನ ಬಂದಿರಂದ್ರೆ ಹೇಳಿ ಆಗ್ಲೇ ಬಹಳ ಅಭಿನಂದನೆ ನಿಮಗಂತ. ಯಾಕಂದ್ರೆ ಹುಡುಗಾಟಿಗೆಲ್ಲ ಇದೇ ತರ ಬಂದ್ ಮಾಡೋದು, ಒಕ್ಕಟ್ಟಿಗೆ ಬಿಕ್ಕಟ್ಟುಗಳು ದಿಕ್ಕೆಟ್ಟು ಹೋಗುವಂತ ಅನುಭವದ ನೋಡಿ. ನಾನು ಹೇಳಿದ್ದಲ್ಲ, ನೀವು ಹೇಳಿದ್ದಲ್ಲ. ಒಕ್ಕಟ್ಟು ಬಹಳ ಮಹತ್ವ. ಎಲ್ಲೋ ಮಹಾರಾಷ್ಟ್ರದಿಂದ ಪಂಜಾಬದಿಂದ ಹೋಗಿ ಡೆಲ್ಲಿಗೆ ಸ್ಟ್ರೈಕ್ ಮಾಡಿದ್ರು, ಸಾವಿರಾರು ದಿನ ಯಶಸ್ಸು ಕಂಡ್ರು. ಕೊನೆಗೆ ಅಷ್ಟು ತಾಳ್ಮೆ ನಮಗೆ ಬೇಕು. ಇದು ಪ್ರಾಮಾಣಿಕವಾದ ಪ್ರಯತ್ನ. ಮುಂದೆ ನಮ್ಮ ಕ್ಷೇತ್ರಕ್ಕೆ ಬಹಳ ಒಳ್ಳೇದಾಗ್ತದ. ನೀರಿಲ್ಲದ್ರು ಕೂಡ ಒಬ್ಬ ಏನೋ ತಾಲೂಕು ಮಟ್ಟಕ್ಕಾದ್ರೆ ಒಬ್ಬ ಮತ್ತೆ ಒಂದು ಕ್ಷೇತ್ರ ಆಗ್ಬೋದು ಕ್ರಮೇಣ. ಅಲ್ಲಿಗೊಬ್ಬನು ಒಂದು ದಿನ ಪ್ರಾಮಾಣಿಕ ವ್ಯಕ್ತಿ ಇದ್ದಂದ್ರೆ ನೀರಾವರಿ ಸೌಲಭ್ಯ ಈ ಸಲ ಪಂಚಾಯತ್ ಯೋಜನೆಗ ಪಾಪ ನಾವು ಪಾರ್ಟಿಯ ಪರವಾಗಿ ಮಾತಾಡ್ತಿಲ್ಲ, ಕುಮಾರಸ್ವಾಮಿ ಬಂದಿದ್ರು ಆಗ ನಿಮ್ ಕ್ಷೇತ್ರದಾಗ ಪಂಚಾಯತ್ನಾಗ ಅದು ಒಂದು ಯೋಜನೆ ನೀರಾವರಿ ಬಗ್ಗೆ ಮೊದಲೇ ಮಾತಾಡಿದ್ವಿ. ಎಲ್ಲ ನಮ್ಮ ನಿಜಾಮುದ್ದೀನ್ ಅವರು ಆಗ್ತಿತ್ತೇನೋ. ರಾಜಕಾರಣ ಇಚ್ಛಾಶಕ್ತಿ ಬೇಕು ಹೊರತು ಲೂಟಿ ಮಾಡಕ್ಕಾದ್ರೆ ಅದು ರಾಜಕಾರಣ ಅಲ್ಲ. ನಿಮಗ ಎಲ್ಲಾ ಪಕ್ಷದವ್ರಿಗೆ ಎಲ್ಲ ಮರೆತು ಬಂದಿರೋದು ಇದೇ ಕಂಟಿನ್ಯೂ ಮಾಡ್ಬೇಕಂದ್ರೆ ಎಲ್ಲ ಪಾರ್ಟಿಯವ್ರ ಮನೆಗೆ ಅಟ್ಯಾಕ್ ಮಾಡ್ಬೇಕು ಈಗ ಸದ್ಯ. ಯಾಕಂದ್ರೆ ನಾವ್ ಏಸು ಮಂದಿ ಬಂದ್ರೆ ಕೌಂಟ್ ಆಗೋದಿಲ್ಲ. ಹೆಂಗ್ ಪ್ರಯತ್ನ ಮಾಡ್ತೀವಿ ಅದು ಕೌಂಟ್. ಬರ್ರಿ ಅಪ್ಪ, ನಮ್ ತಾಲೂಕು ನ್ಯಾಯವಾಗಿ ಅದ, ಯಾಕೆ ಮಾಡೋವಲ್ರಿ ನೀವು? ನಮ್ ಜೊತೆಗೆ ಬರ್ರಿ ನೀವು. ಕಾಂಗ್ರೆಸ್ನವ್ರು ಕಂಪಲ್ಸರಿ ಸದ್ಯ ಎಲ್ಲ ಲೀಡಿಂಗ್ ಆರಲ್ಲಿ ಮಿನಿಸ್ಟರ್ ಯಾವ್ದು ನಿಮ್ದು ಇನ್ನೊಂದು ಕರ್ಮ ಏನಪ್ಪಾ ಅಂದ್ರೆ ಈ ಕ್ಷೇತ್ರದ್ದು ಹುಟ್ಟಿದ ಬಿಟ್ಟು ಮಂದಿನೇ ಉಡೆಗೆ ಹಾಕಿ ಅಂತಿರೋ ಹೊರತು ಲೋಕಲ್ ಯಾವನು ಪ್ರಾಮಾಣಿಕವಾಗಿ ಸಿಗಲಿಲ್ಲ. ಜೊತೆಗೆ ನಿಮ್ಮಲ್ಲಿ ಉದಾರ ಗುಣ ಅದು. ಈ ಕ್ಷೇತ್ರ ಬಂಗಾರದಂತ ಕ್ಷೇತ್ರ ಅಂತ ಹೇಳಿ ಪಕ್ಷ ಯಾವ್ದನ್ನಿರ್ಲಿ, ಹಲವಾರು ಸಂದರ್ಭ ಬಂದಾಗ ದೇವದುರ್ಗ ಮತ್ತು ರೂರಲ್ ಕಾನ್ಸ್ಟಿಟ್ಯೂನ್ಸಿ ಬಹಳ ಮುಗ್ಧ ಜನರು, ಆಮೇಲೆ ಏನೋ ನಾನೇ ಸೂರ್ ಅಂದವ್ರಿಗೆ ಮನೆಗೆ ಕಳ್ಸಕ್ಕೂ ಬಹಳ ಶಾಣ್ಯರಾರ ಅನ್ನೋದನ್ನ ಹಲವಾರು ಸಲ ವ್ಯಕ್ತಪಡಿಸಿದ್ದೀವಿ. ಆ ಕಾರಣದಿಂದ ದಯವಿಟ್ಟು ಈಗ ರಾಜಕಾರಣ ಇಚ್ಛಾಶಕ್ತಿ ಬೇಕಂತ ಯಾಕೆ ಹೇಳಕತ್ತೀನಂದ್ರೆ, ಮಾನ್ಯ ಜನಪ್ರಿಯ ಮಾಜಿ ಸಚಿವರು ನಮ್ಮ ಕ್ಷೇತ್ರದ ಯಾವ ಒಬ್ಬ ಮನುಷ್ಯ ನಮ್ಮ ತಾಲೂಕು ಬೇಕಂತ ಕೇಳಿಲ್ಲ. ಅರಿಕೆರೆಗಿದ್ದವರೇ ಬರ್ಕೊಟ್ರು ನಮ್ಗೆ ವಲ್ಲಿಯಪ್ಪ ಹೋಗೌಡ ಬಸ್ಕೊಂಡು ಹೋಗ್ಬೇಕಿದ್ರು. ರಾಜಕಾರಣಕ್ಕಾಗಿ ಮಾಡಿರ್ತಕ್ಕಂಥ ತಾಲೂಕು ಅದು. ಕೇವಲ 34 ಕಿಲೋಮೀಟರ್ನಾಗ ದೇವದುರ್ಗ, ಅರಿಕೆರೆ, ರಾಯಚೂರು 3 ಒಂದೇ ಲೈನಿ 3. ಅದೇನು ವೈಜ್ಞಾನಿಕ ಎಕಡೆ ಮೂಲ ಸಿಗ್ತದೆ ಹೇಳ್ರಿ? ಮಸ್ತ್ ಪ್ರಯತ್ನ ಪಟ್ಟಿವಿ. ಏನ್ ಮಾಡಕ್ಕಾಗ್ತ? ರಾಜಕಾರಣದಾಗ ಇದ್ದವನ್ಗೆ ಟಾಪ್ ಲೆವೆಲ್ ಇದ್ದವ್ರಿಗೆ ಬಹುಮತ ಕಳ್ಕೊಬಾರ್ದಂತ ಒಬ್ಬ ಯಾವನ್ನ MLA ಕಳ್ಕೊಬಾರ್ದು ಅನ್ನೋದಕ್ಕೆ ಅವ್ನಿಗೆ ತಕ್ಕಂತೆ ಮಾಡಿ ಹೋಗ್ತಾರೆ. 5 ರೂಪಾಯಿ ಜೇಬಿನಾಗ ಇದ್ದವೋ ಇಲ್ವೋ ಸರ್ಕಾರದ ತಾಲೂಕಾಗಿ 10 ವರ್ಷ ಆಗ್ಯದ. ಒಬ್ಬ ತಹಸೀಲ್ದಾರ್ ಬಂದ್ಕೊಂಡ್ರೆ ಯೋಗ್ಯತಿಲ್ಲ, ನಿಮ್ಗೆ ಯಾರಿಗ್ ಗೊತ್ತಿಲ್ಲ ಇದು. ಆದ್ರೆ ಅಂತ ಒಂದು ರಾಜಕೀಯ ಒಬ್ಬ ವ್ಯಕ್ತಿ ರಾಜಕೀಯ ದುರುದ್ದೇಶದಿಂದ ಕ್ಷೇತ್ರ ಮಾಡ್ಕೊಂಡ ಹೊರತು ಹೆಂಗ್ ಆಗೋದಿಲ್ಲ ಯರಗೇರಿ ಅನ್ನೋದು ನನ್ನ ಪ್ರಶ್ನೆ. ಇವತ್ತು ನನಗೆ ಮಾಹಿತಿ ಬಂತು, ಬಸವರಾಜ್ ಬೆಟ್ಟ ಆಗಿದ್ರು ಹೋಟೆಲ್ ಟಿಫಿನ್ ಮಾಡಕ್ ಬಂದಾಗ ರಾತ್ರಿ ಯಾರು ಹೇಳಿದ್ರು ಬರಕತ್ತಾರೆ ಯರಗೇರಿಯವ್ರು ಅಂತ. ಯರಗೇರಿಯವ್ರು ನೀವು ಎಷ್ಟೇ ಇರ್ಲಿ, ಯರಗೇರಿ ಬಗ್ಗೆ ಅನ್ನೋದಕ್ಕಿಂತ ರೂರಲ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನನಗೆ ಅಭಿಮಾನ. ಜೊತೆಗೆ ಸಾಕಷ್ಟು ಮಂದಿ ಜನ ಎಂಥವ್ರು ಕೂಡ ನನಗೆ ಪರಿಚಿತ. ಮೂಲತಃ ಮುದ್ದಪ್ಪ ಮುನಿಯಪ್ಪ ನನ್ನ ಆತ್ಮೀಯ ಫ್ರೆಂಡ್. ವಯಸ್ಸಿನ ವ್ಯತ್ಯಾಸ ಇರ್ಬೋದು, ನನಗಾದ್ರೂ ಒಂದು 15. ಆದ್ರೆ ಆ ದಿನ ಬರೀ 1,00,000-2 ಲಕ್ಷ ಗ್ರಾಂಟ್ ಇರಲಿಲ್ಲ.
ಬಟ್ ಅಂತ ಸರಳ ರೀತಿ ಸಿಗಲಿಲ್ಲ. ಹಿಂಗೆ ಮಾಡೋರು ದುರುಪಯೋಗ ಮಾಡ್ಕೊಂತ ಹಿಂದಿನವ್ರಿಂದ ಏನೋ ಕೆಟ್ಟೋಯ್ತು ಹೊರತು ಅವತ್ತೇ ನೀರಾವರಿ ಆಗೋದು. ಆದಾಗ್ಯೂ ನಿದ್ದೆ ಮಾಡ್ಲಾರ್ದು ಹೋಗಿ ನೀರು ತಂದು ಕೊನೆಗೆ ತಮ್ಮ ಊರುಗಳೆಲ್ಲ ದಾಟಿಸಿ ಎಲ್ಲರಿಗೂ ತರ್ತಿದ್ದ. ಈಗ ಅದನ್ನೂ ಇಲ್ಲ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೇರಿ, ಈ ಹೋರಾಟ ಇವತ್ತಿನಿಂದ ಸ್ಟಾರ್ಟ್ ಮಾಡ್ರಿ. ಜನ ಒಕ್ಕಟ್ಟಿನಿಂದ ಹೇಳಿ ಆಲ್ರೆಡಿ ಏನೇನು ಸಾಧನೆ ಮಾಡ್ತು ಅಂತ. ಈ ಒಂದು ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಆಶಿಸಿ, ನನ್ನ ಲೆವೆಲ್ ಮೀರಿ ನಾನೇನು ಪ್ರಜಾಪ್ರತಿನಿಧಿ ಆಗಿಲ್ಲ, ರಾಜಕಾರಣದ ಅಂಗದಿಂದ ಅಡ್ಡುಗುಣಗೊಳ್ತೀನಿ, ನಾನು ಮೋಕ್ಷಿಲ್ಲ ಲಿಂಗಕಾಯಿದ್ದದಕ್ಕೆ. ಆದಾಗ್ಯೂ ನಾನು ನಿಮ್ಮ ಜೊತೆ ಸದಾ ನನ್ನ ಸಹಕಾರ ಇರ್ತದೆ. ನನಗೆ ಬೇಕಿದ್ದ ಲೀಡರ್ಗಳು ಕೂಡ ಹಿಡ್ಕೊಂಡು ನಿಮ್ಮ ಜೊತೆಗೆ ಸದಾ ನಾನು ನಿಮ್ಮ ಕ್ಷೇತ್ರ ಜೊತೆಗೆ ಇರ್ತೀನಿ ಅಂತ ಭಾವನೆ ಮಾಡಿ ಈ ಒಂದು ಅಚ್ಚುಕಟ್ಟಾಗಿ ಬೆಂಗಳೂರು ಲೆವೆಲ್ ಕಾರ್ಯಕ್ರಮ ಮಾಡಿರೋದಕ್ಕೆ ಮತ್ತೊಮ್ಮೆ ಬಂದವರಿಗೆ ಮತ್ತು ಮಾಡಿದವರಿಗೆ ಎಲ್ಲರಿಗೂ ತುಂಬ. ರಾಯಚೂರು ಜಿಲ್ಲೆಯ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಇಂದು ರಾಜಧಾನಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಸುಮಾರು 78 ಗ್ರಾಮಗಳ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ತನು ಮನು ಧನದಿಂದ ಸ್ವ ಇಚ್ಛೆಯಿಂದ ಆಗಮಿಸಿದ್ದು. ಇದು ನಮ್ಮ ಕೂಗು ಬೆಂಗಳೂರಿನಲ್ಲಿ ನಡೆಯಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಬೆಂಗಳೂರಿನಲ್ಲಿ ನಮ್ಮ ಈ ಕೂಗು ಪ್ರಾರಂಭಿಸಿದರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಕೂಗು ಮುಟ್ಟುತ್ತದೆ ಅನ್ನುವ ಒಂದು ಉದ್ದೇಶದಿಂದ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಯರಗೇರ ಗ್ರಾಮ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಲು ಎಲ್ಲ ರೀತಿಯ ಅರ್ಹತೆಗಳು, ಮುಖ್ಯವಾಗಿ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ನಮ್ಮ ಯರಗೇರ ಗ್ರಾಮದಲ್ಲಿಯೇ ಇದ್ದು ಅದರ ಜೊತೆಯಲ್ಲಿಯೇ ಅದಕ್ಕೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ತಾಲೂಕು ಆಗಲಿಕ್ಕೆ ಅರ್ಹತೆ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಯಲ್ಲಿಯೇ ಸುಮಾರು 326 ಎಕರೆ ಜಮೀನು ನಮ್ಮ ತಾಲೂಕು ಆಗಲಿಕ್ಕೆ ಲಭ್ಯ ಇದೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರಾಜ್ಯ ಸರ್ಕಾರವು ಯಾವುದೇ ವಿಳಂಬ ಧೋರಣೆ ಅನುಸರಿಸದೆ ನಮ್ಮ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯಪಡಿಸುತ್ತೇವೆ. ನಾನು ಮೊಹಮ್ಮದ್ ನಿಜಾಮುದ್ದೀನ್ ಪ್ರಧಾನ ಸಂಚಾಲಕರು ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿ. ನಾನು ಬುಡ್ಡನಗೌಡ ದೇವದುರ್ಗ. ಯರಗೇರ ಈ ಸಮಿತಿ ಇವತ್ತೇನು ತಾಲೂಕು ಸಮಿತಿ ರಚನೆ ಮಾಡಿದ ಅತ್ಯಂತ ಸಮರ್ಥನೆ ಮಾಡ್ಕೊಳ್ಳೋಂಥ ಒಂದು ವಿಚಾರ. ಯಾಕಂದರೆ ಎಂದೋ ಈಗಾಗಲೇ ಒಬ್ಬ ಯಜಮಾನರು ಹೇಳಿದರು, ನೈಜಾಮನ ಕಾಲಕ್ಕೆ ಇತಿಹಾಸದ ಯರಗೇರ ತಾಲೂಕು ಇತ್ತು ಅನ್ನೋದನ್ನು ಏನೋ ಒಂದು ಹಿಂದಿನ ರೆಕಾರ್ಡ್ ಅಂತ. ಬಟ್ ಅದರಂತೆಯೇ ಸರೌಂಡಿಂಗ್ ಸೆಂಟರ್ ಪಾಯಿಂಟು ಯಾವುದೋ ತಾಲೂಕು ಮಾಡಿ ರಾಜಕಾರಣಿಗಳು ದುರುದ್ದೇಶದಿಂದ ತಮ್ಮ ವೈಯಕ್ತಿಕ ಕಾರಣಕ್ಕೆ 10-20 ಕಿಲೋಮೀಟರ್ನಾಗ ಒಂದು ತಾಲೂಕು ಮಾಡ್ಕೊಂಡ್ರೆ ಅದೇನು ಶ್ರೇಷ್ಠ ಅಲ್ಲ. ಈಗ ಉದಾಹರಣೆ ನಮ್ಮಲ್ಲಿ ದೇವದುರ್ಗ ಮಾಡ್ಕೊಂಡ್ರೆ 12 ಜನ ಒಲ್ಲೆ ಅಂತ ಬರ್ಕೊಟ್ಟು ನಮಗೆ ಬೇರೆ ದೇವದುರ್ಗದಾಗೆ ಸೇರಿಸ್ರಂತಾರೆ. ಯಾವ ತಾಲೂಕು ಸೇರಿಸ್ಕೊಂಡಾರ ಅವ್ರು ವೈಯಕ್ತಿಕ ಆಸೆಯಿಂದ. ಬಟ್ ಇದು ಇಚ್ಛಾಶಕ್ತಿಯಿಂದ ಎಲ್ಲ ಜಾತಿ ಜನಾಂಗದವರು ಎಲ್ಲ ಪಾರ್ಟಿಯವರು ಬಂದಾರೆ. ಅಗದಿ ನ್ಯಾಯಯುತವಾದ ಈ ಸ್ಟ್ರೈಕ್ ಇದು. ಇದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಸಕ್ಸಸ್ ಆಗೋದ್ರ ಬಗ್ಗೆ ಈಗ ಫಂಡ್ ಆದೋ ಇಲ್ಲೋ ಕೊಡ್ತಾರಲ್ಲ ಮುಂದಿನ ಮಾತು. ಅತ್ಯಂತ ನ್ಯಾಯಯುತವಾದ ಬೇಡಿಕೆ ಆದ ಅನ್ನೋದಕ್ಕೆ ಇದು ಆಗಲೇಬೇಕನ್ನೋದು ಯಾರು ಮಾಡಿದ್ರೆ ಸಮರ್ಥನೆ ಮಾಡ್ಕೊಳ್ಳೋಂಥದ್ದು. ನಿಧಾನ ಹಂತವಾಗಿ ಅನುದಾನ ಬಂದಂಗೆಲ್ಲ ಹಾಗೆ ಆಗ್ತದೆ. ತಾಲೂಕು ರಚನೆ ಆದ್ರೆ ಮುಂದೆ ಒಳ್ಳೆ ಕೆಟ್ಟು ಆಗ್ತಾವ ಕ್ಷೇತ್ರಕ್ಕೆ ಅನ್ನೋದು ಆಸೆ. ಓಕೆ ಸರ್, ತಮ್ಮ ಹೆಸರು? ಬುಡ್ಡನಗೌಡ, ದೇವದುರ್ಗ.